Hello everyone, welcome to my channel Fluent English. ಇವತ್ತು ನಾವು ದಿನನಿತ್ಯ ಉಪಯೋಗಿಸುವ ಇಂಗ್ಲಿಷ್ ವೊಕ್ಯಾಬ್ಯುಲರಿಯನ್ನು ಕಲಿಯೋಣ. Humble, ವಿನಮ್ರ. She is a humble person. ಆಕೆ ವಿನಮ್ರ ವ್ಯಕ್ತಿ. He made a humble request. ಅವನು ವಿನಮ್ರ ಮನವಿ ಮಾಡಿದನು. We must be humble. ನಾವು ವಿನಮ್ರರಾಗಿರಬೇಕು. Rumor, ವದಂತಿ. A rumor is a story that is not true. ವದಂತಿ ಎಂದರೆ ಅದು ನಿಜವಲ್ಲದ ಕಥೆ. Rumors can change people's feelings. ವದಂತಿಗಳು ಜನರ ಭಾವನೆಗಳನ್ನು ಬದಲಾಯಿಸಬಹುದು. She told me a rumor about a new teacher. ಅವಳು ನನಗೆ ಹೊಸ ಶಿಕ್ಷಕಿಯ ಬಗ್ಗೆ ವದಂತಿಯನ್ನು ಹೇಳಿದಳು. Interfere, ಮಧ್ಯಪ್ರವೇಶಿಸು ಅಥವಾ ಹಸ್ತಕ್ಷೇಪ. Please don't interfere with my work. ದಯವಿಟ್ಟು ನನ್ನ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ. He interfered in their conversation. ಅವರ ಮಾತುಕತೆಯಲ್ಲಿ ಅವನು ಮಧ್ಯಪ್ರವೇಶಿಸಿದನು. Don't let others interfere in your business. ನಿಮ್ಮ ವ್ಯವಹಾರದಲ್ಲಿ ಇತರರು ಹಸ್ತಕ್ಷೇಪ ಮಾಡಲು ಬಿಡಬೇಡಿ.